ಎಲ್ಲರಿಗೂ ಶುಭೋದಯ. ವಿದ್ಯಾರ್ಥಿಗಳೇ, ಇಂದು ನಾವು 2ನೇ ತರಗತಿಯ ಪಠ್ಯಪುಸ್ತಕವಾದಂಥ ಸವಿ ಕನ್ನಡ ಇದರ ಪಾಠದಲ್ಲಿ ಬರುವಂಥ ರೈತ ಮತ್ತು ಹದ್ದು ಎಂಬ ಗದ್ಯಪಾಠವನ್ನು ಗಮನಿಸಿದ್ವಿ. ಈಗ ಅದರ ಪ್ರಶ್ನೋತ್ತರಗಳನ್ನು ಒಂದೊಂದಾಗಿ ಗಮನಿಸುತ್ತಾ ಹೋಗೋಣ. ನೀವು ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ನೀಡಿದಲ್ಲಿ ತಕ್ಷಣ ಬೆಳಕಿ ಕ್ಲಾಸನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಮುಂದೆ ಕಾಣುವಂಥ ಬೆಲ್ ಐಕಾನ್ ಒಮ್ಮೆ ಒತ್ತಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಹೇಳಿರಿ. 1. ರೈತ ಎಲ್ಲಿ ಕೆಲಸ ಮಾಡುತ್ತಿದ್ದ? ಉತ್ತರ: ರೈತ ಎಲ್ಲಿ ಕೆಲಸ ಮಾಡುತ್ತಿದ್ದ? ಅದಕ್ಕೆ ಉತ್ತರ: ರೈತ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದ. ಎಲ್ಲಿ ಕೆಲಸ ಮಾಡ್ತಿದ್ದ ರೈತ? ಹೊಲದಲ್ಲಿ ಕೆಲಸ ಮಾಡುತ್ತಿದ್ದ. ರೈತ ಎಲ್ಲಿ ಕೆಲಸ ಮಾಡುತ್ತಿದ್ದ? ಉತ್ತರ: ರೈತ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದ. ಹದ್ದು ಎಲ್ಲಿ ಸಿಕ್ಕಿಕೊಂಡಿತು? ಉತ್ತರ: ಹದ್ದು ಬಲೆಯೊಳಗೆ ಸಿಕ್ಕಿಕೊಂಡಿತು. 3. ಹದ್ದನ್ನು ಬಲೆಯಿಂದ ಬಿಡಿಸಿದವರು ಯಾರು? ಉತ್ತರ: ಹದ್ದನ್ನು ಬಲೆಯಿಂದ ಬಿಡಿಸಿದವರು ರೈತ. 4. ರೈತನ ಮನೆಯ ಗೋಡೆ ಯಾವ ಸ್ಥಿತಿಯಲ್ಲಿತ್ತು? ಉತ್ತರ: ರೈತನ ಮನೆಯ ಗೋಡೆ ಕುಸಿಯುವ ಸ್ಥಿತಿಯಲ್ಲಿತ್ತು. 5. ರೈತ ಹದ್ದಿನ ಕಡೆಗೆ ಹೇಗೆ ನೋಡಿದನು? ಉತ್ತರ: ರೈತನು ಹದ್ದಿನ ಕಡೆಗೆ ಪ್ರೀತಿಯಿಂದ ನೋಡಿದನು. ವರ್ಣಮಾಲೆಯನ್ನು ಪೂರ್ಣಗೊಳಿಸಿರಿ. ಆ ಬರಿಬೇಕು ವರ್ಣಮಾಲೆಯನ್ನು ಆ ಇಂದ ಳವರೆಗೂ. ಕೆಳಗಿನ ಕೋಷ್ಟಕವನ್ನು ಗಮನಿಸಿ ಖಾಲಿ ಬಿಟ್ಟಿರುವ ಅಕ್ಷರಗಳ ಕಾಗುಣಿತ ಬರೆಸಿರಿ. ಕಾಗುಣಿತವನ್ನು ಬರಿಬೇಕು. ಇಲ್ಲಿ ಬಿಟ್ಟಿರುವಂಥ ಯಾವುದ್ಯಾವುದು ಅಕ್ಷರಗಳ ಬಿಟ್ಟಿದ್ದೀವಿ ಅದಕ್ಕೆ ಕಾಗುಣಿತ ಬರೆಯಬೇಕು. ಕತ್ತಲಕಟ್ಟು ಕ, ಕಾಯಿಳಿ ಕ, ಕಾಗಣಿಸು ಕಿ, ಕಾಗಣಿಸು ದೀರ್ಘ ಕಿ, ಕಾಕೊಂಬುಕು, ಕಾಕೊಂಬಿಂದಿಳಿ ಕು, ಕಾವಡ್ರಸುಳಿಕ್ರು, ಕಾಕೇತ್ವಾ ಕೆ, ಕಕೆ ತೊಂದಿರ್ಗ ಕೆ, ಕಾಕೈತ್ವಾ ಕೈ, ಕಕೋ ತೊಂದಿರ್ಗ ಕೋ, ಕಾಕೋತ್ವಾ ಕೋ, ಕಕೋ ತೊಂದಿರ್ಗ ಕಾಕೌತ್ವಾ ಕೋ, ಕಾಕೊಂದು ಸೊನ್ನೆ ಕಂ, ಕಾಕೆರಡು ಸೊನ್ನೆ ಕಹ. ಈಗ ಕೆಳಗಿನ ವಾಕ್ಯಗಳನ್ನು ನಕಲಿ ಮಾಡಿಸಿರಿ. ಇಲ್ಲಿ ಹೇಗಿದೆ ಅದೇ ರೀತಿ ನಕಲು ಮಾಡಬೇಕು. ಅಜ್ಜ ಅಜ್ಜಿ ಸಂತೋಷದಿಂದ ಕಜ್ಜಾಯ ತಿಂದನು. ಅಜ್ಜ ಅಜ್ಜಿ ಸಂತೋಷದಿಂದ ಕಜ್ಜಾಯ ತಿಂದರು. ಸುಬ್ಬನ ಮನೆಯಲ್ಲಿ ಕಪ್ಪು ಬಣ್ಣದ ಬೆಕ್ಕು ಇದೆ. ಸುಬ್ಬನ ಮನೆಯಲ್ಲಿ ಕಪ್ಪು ಬಣ್ಣದ ಬೆಕ್ಕು ಇದೆ. ಆನೆಯ ಗಾತ್ರವನ್ನು ನೋಡಿ ಆಶ್ಚರ್ಯವಾಯಿತು. ಆನೆಯ ಗಾತ್ರವನ್ನು ನೋಡಿ ಆಶ್ಚರ್ಯವಾಯಿತು. ಶಾಂತಲೆಯ ನೃತ್ಯ ಮನ ಸೆಳೆಯುತ್ತಿತ್ತು. ಶಾಂತಲೆಯ ನೃತ್ಯ ಮನ ಸೆಳೆಯುತ್ತಿತ್ತು. ಅದೇ ರೀತಿ ದಿಟೋ ಬರಿಬೇಕು. ಪ್ರತಿದಿನ ನಾವು ಸ್ನಾನ ಮಾಡಬೇಕು. ಪ್ರತಿದಿನ ನಾವು ಸ್ನಾನ ಮಾಡಬೇಕು. ಕೆಳಗಿನ ಕನ್ನಡ ಸಂಖ್ಯೆಗಳನ್ನು ನಕಲು ಮಾಡಿಸಿರಿ. ಅಲ್ಲಿ 1, 2, 3, 4, 5, 6, 7, 8, 9, 10 ಅಂತ ಇದೆ. ಅದನ್ನು ಅದೇ ಯಥಾವತ್ತಾಗಿ ನಕಲು ಮಾಡಬೇಕು. 11, 12, 13, 14, 15, 16, 17, 18, 19, 20 ಅದೇ ರೀತಿ ಅದನ್ನು ನಕಲು ಮಾಡಿ ಬರಿಬೇಕು. ಅರ್ಥ ಆಯ್ತಾ ವಿದ್ಯಾರ್ಥಿಗಳೇ? ನೀವು ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ನೀಡಿದರೆ ತಕ್ಷಣ ಬೆಳಕಿ ಕ್ಲಾಸನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಮುಂದೆ ಕಾಣುವಂಥ ಬೆಲ್ ಐಕಾನನ್ನು ಒಮ್ಮೆ ಒತ್ತಿ. ಧನ್ಯವಾದಗಳು.